ಸ್ನೇಹಿತರೆ, ಇಂದು ನಾನು ನಿಮಗೆ ವಶೀಕರಣ ವಿಭಿನ್ನ ರೀತಿಯಲ್ಲಿ ಮಾಡುವುದು ಹೇಗೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಏಕೆಂದರೆ ಮುಂದೆ ನಾನು ಏನು ಲೈವ್ ವಿಡಿಯೋಸ್ಗಳು ಮಾಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ. ಬನ್ನಿ ಅದನ್ನು ಹೇಗೆ ಮಾಡಬೇಕು ಏನು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ 1 ಸ್ಪೂನ್ ಅಕ್ಕಿ ಬೇಕಾಗುತ್ತೆ, ಮತ್ತು ಒಂದೇ ಒಂದು ಏಲಕ್ಕಿ ಬೇಕಾಗುತ್ತೆ, ಮತ್ತು ಒಂದು ಹೂವು ಇರೋ ಲವಂಗ ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟನ್ನು ತಗೊಂಡು ಸ್ನೇಹಿತರೆ, ಮತ್ತು ಒಂದು ಕೆಂಪು ಬಟ್ಟೆ ಬೇಕಾಗುತ್ತೆ, ಮತ್ತು ಅವರ ಫೋಟೋ, ಒಂದು ಪೆನ್, ಕೆಂಪು ಪೆನ್ ಸ್ನೇಹಿತರೆ. ಇಷ್ಟನ್ನು ತಗೊಂಡು ಸೋಮವಾರದ ದಿನ ಬೆಳಿಗ್ಗೆ ಸ್ನಾನ ಎಲ್ಲ ಮುಗಿಸಿ ಪೂಜಾ ಎಲ್ಲ ಮುಗಿದ ಆದ ಮೇಲೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಈ ಅಕ್ಕಿ, ಒಂದು ಏಲಕ್ಕಿ, ಒಂದು ಲವಂಗ ನಿಮ್ಮ ಕೈಯಲ್ಲಿ ಹಿಡ್ಕೊಳ್ಳಿ ಸ್ನೇಹಿತರೆ. ಬಲಗೈಯಲ್ಲಿ ಹಿಡ್ಕೊಂಡು ನಾನು ಒಂದು ಮಂತ್ರ ಹೇಳ್ತೀನಿ ಸ್ನೇಹಿತರೆ. ಆ ಮಂತ್ರನ 1008 ಸಾರಿ ಹೇಳಬೇಕಾಗುತ್ತೆ ಸ್ನೇಹಿತರೆ. 1008 ಸಾರಿ ಹೇಳಿ ಆದ ಮೇಲೆ ಇದನ್ನು ಕೆಂಪು ಬಟ್ಟೆಯಲ್ಲಿ ಹಾಕಿ ಕಟ್ಟಬೇಕಾಗುತ್ತೆ. ಯಾವ ಥರ ಅಂದರೆ, ಅವ್ರದ್ದು ಫೋಟೋ ಏನಿದೆಯೋ ಫೋಟೋ ಹಿಂಭಾಗದಲ್ಲಿ ಫಸ್ಟ್ ಅವ್ರ ಹೆಸರು ಬರೀಬೇಕಾಗುತ್ತೆ, ಅದರ ಕೆಳಗಡೆ ನಿಮ್ಮ ಹೆಸರು ಬರೀಬೇಕಾಗುತ್ತೆ. ಬರೆದು ಆ ಫೋಟೋ ಮೇಲೆ ಈ ಮಂತ್ರ ಹೇಳಿ ಆದ ಮೇಲೆ ಈ ಅಕ್ಕಿ, ಲವಂಗ, ಏಲಕ್ಕಿ ಅದರ ಮೇಲೆ ಹಾಕಿ ಆ ಕೆಂಪು ಬಟ್ಟೆಯಲ್ಲಿ ಕಟ್ಟೋದಿರುತ್ತೆ ಸ್ನೇಹಿತರೆ. ಕಟ್ಟಕ್ಕೂ ಮುಂಚೆ ಆ ಫೋಟೋ ಮೇಲೆ ಹಾಕಿ 3 ಸಾರಿ ಅಂತ ಅದಕ್ಕೆ ಹುರುಗಬೇಕಾಗುತ್ತೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಆದಮೇಲೆ ಆ ಕೆಂಪು ಬಟ್ಟೆನ ತಗೊಂಡು ಹೋಗಿ ಒಂದು ಯಾವುದಾದ್ರೂ ಹರಿಯುವ ನೀರು ಇಲ್ಲ ಸ್ಮಶಾನ, ಎರಡರಲ್ಲಿ ಒಂದು ಜಾಗ. ಹರಿಯೋ ನೀರಾದರೆ ಹರಿಯೋ ನೀರಲ್ಲಿ ಬಿಟ್ಟು ಬಿಡಬೇಕಾಗುತ್ತೆ. ಕೆರೆ ಆಗ್ಬೋದು, ಕಾಲುವೆ ಆಗ್ಬೋದು, ಹರಿತಿಲ್ಲ ಅಂದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನೀರು ಇರಬೇಕು. ಮತ್ತು ಸ್ಮಶಾನದಲ್ಲಿ ಅದನ್ನು ಹೂತಾಕಿ ಬರಬೇಕು ಸ್ನೇಹಿತರೆ. ಅದನ್ನು ಮಾಡಿದ 11 ದಿನದ ಒಳಗಡೆ ನಿಮ್ಮ ರಿಸಲ್ಟ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಈಗ ಉದಾಹರಣೆಗೆ ನಿಮ್ಮ ಹೆಸರು ರಾಮ ಅಂದ್ಕೊಳ್ಳಿ, ನೀವು ಇಷ್ಟಪಡೋ ಹುಡುಗಿ ಸೀತಾ ಅಂದ್ಕೊಳ್ಳಿ. ಸೊ ಮಂತ್ರ ಹೀಗೆ ಉಚ್ಚಾರಣೆ ಮಾಡೋದಿರುತ್ತೆ ಸ್ನೇಹಿತರೆ. ಓಂ ನಮೋ ವೈಷ್ಣವಿ ದೇವಿ ಸೀತಾ ರಾಮ ವಸ್ಯಂ ಕುರು ಕುರು ಸ್ವಾಹ. ಸೊ ಫಸ್ಟ್ ಅವ್ರ ಹೆಸರು ಹೇಳಿ, ಆಮೇಲೆ ನಿಮ್ಮ ಹೆಸರು ಹೇಳಬೇಕಾಗುತ್ತೆ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ನಮೋ ವೈಷ್ಣವಿ ದೇವಿ ಸೀತಾ ರಾಮ ವಸ್ಯಂ ಕುರು ಕುರು ಸ್ವಾಹ. ಈ ಥರ ಮಾಡಿ ಸ್ನೇಹಿತರೆ, ಖಂಡಿತ ಆಗುತ್ತೆ ಸ್ನೇಹಿತರೆ.